ನನ್ನ ಜೊತೆ ಧನುರ್ಧಾರಿಯಾಗಿ ಬಾ ಕರ್ಣ. ಪರಮಾತ್ಮ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಪರಮಾತ್ಮ ಹರೇ ಪಾವನ ನಾಮ. ಅಮರನೋಳು ಕೃಪೆಯತೋ ಹೃದಯ ಸ್ವಾಮಿ. ಪರಮಾತ್ಮ ಅಮರನೋಳು ಕೃಪೆಯತೋ ಹೃದಯ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ವಿಳೆಯೋಳು ಜಲ್ಮವ ಹರಿಯದೇ ನಾನು. ಪರಮಾತ್ಮ ವಿಳೆಯೋಳು ಜಲ್ಮವ ಹರಿಯದೇ ದೇವ ದೇವಾನೇ ವಾತವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಶ್ರೀರಮಣಂ ಅಖಿಲ ಗುಣಗಣ ಶ್ರೀರಮಣ ಅಖಿಲ ಗುಣಗಣ ವಾರುದಿಯ ಸೋಮ ವಾರುದಿಯ ಭವದಾತ ದಾರುಣಿಯೋ ನಾ ಕುಲವೀನನು ನಿನಗೆ ಸರಿ ಸಮನನೆ ದೇವಾ. ಪರಮಾತ್ಮ ಬಳಲಿದ್ದೇನೈ ಸ್ವಾಮಿ ತರಳನ ಧರಿಸಲು. ಪರಮಾತ್ಮ ಕುಲ ಗೋತ್ರವಿಲ್ಲದ ಮನುಜನ ಬಲ್ಲಿದೆ. ಪರಮಾತ್ಮ ಕುಲ ಗೋತ್ರವಿಲ್ಲದ ಮನುಜನ ಬಲ್ಲಿದೆ. ದೇವ ದೇವಾನೇ ವಾತವನೇ ಸ್ವಾಮಿ. ಪರಮಾತ್ಮ ದೇವ ದೇವಾನೇ ವಾತವನೇ ಸ್ವಾಮಿ. ಪರಮಾತ್ಮ
ಮಹಾಮಹಿಮನಾದ ನೀನು ಕುಲವೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲೇನಿರುವವು? ಒಂದು ಸಾರಿ ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯಂತಿಲ್ವಲ್ಲ ದೇವ? ಕರ್ಣ, ಪರಮಾತ್ಮ, ಕುಲಹೀನನೆಲ್ಲ ಕೇಳನ್ನ ಮಾತರವಿವನು, ಕುಲಹೀನನೆಲ್ಲ ಕೇಳನ್ನ ಮಾತ ರವಿವಂಶದಳವ ತರಿಸಿ ಅರವಿಸುತ್ತದೆ ಸುಕುಮಾರವ, ದುರಧೀರ ಸುಕುಮಾರವ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತೆ ಪಾಂಡವರ ಜನನಿ, ಮಾತೆ ನಿನ್ನವಳು ಕುಂತೆ ಪಾಂಡವರ ಜನನಿ, ಕರೆಯ ಬೆಳಗುವ ರವಿಯ ಕರುಣದೆ. ಪರಮಾತ್ಮ, ಕರೆಯ ಬೆಳಗುವ ರವಿಯ ಕರುಣದೆ, ಮಹಾಮಹಿಮನ ಸುತನ ಕುಮಾರವ, ದುರವೀರ ಸುಕುಮಾರವ. ಕರ್ಣ, ಪರಮಾತ್ಮ, ತಳಮಳವೇತಕ್ಕೆ ಮನದ ಚಿಂತೆ ದೊರೆ. ಕರ್ಣ, ಕರ್ಣ, ತಳಮಳವೇತಕ್ಕೆ ಮನದ ಚಿಂತೆ ದೊರೆ, ಅಮಿತ ಭುವನದೋ ಕೀರ್ತಿಯ ಪೊಳೆವೆ. ಪರಮಾತ್ಮ, ಅಮಿತ ಭುವನದೋ ಕೀರ್ತಿಯ ಪೊಳೆವೆ, ಕನಕರವೆನಿಸಿ ಮೇದಿಯರುನಿ. ಪರಮಾತ್ಮ, ಕನಕರವೆನಿಸಿ ಮೇದಿಯರುನಿ, ಮಹಾಮಹಿಮನೆನಿಸಿ ಮೆರವರಲಿ ಸುತನ ಸುಕುಮಾರವ, ದುರಧೀರ ಸುಕುಮಾರವ, ಸುಕುಮಾರವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿಯು, ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರೋ ಮಾತು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ, ಅವರುಗಳ ತಲೆ ಕಾಯಲು ಪರಮಾತ್ಮ ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಹೀಗೆ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಪರಮಾತ್ಮ, ಬಹುದಿನ ನೊಂದೆ ಬಂಧುಗೊಳ್ಳಾರೆಂದು ಪರಮಾತ್ಮ, ಬಹುದಿನ ನೊಂದೆ ಬಂಧುಗೊಳ್ಳಾರೆಂದು ವೇಂದುವ ಧನ ಅಪದಿಂದಲೇ ಬೆಲಿಬೆಲ್ದೆ. ಪರಮಾತ್ಮ, ವೇಂದುವ ಧನ ಅಪದಿಂದಲೇ ಬೆಲಿಬೆಲ್ದೆ, ಬಂಧ ವಿಮೋಚನ ಮಾರ್ಗವ ನಡೆಯದೆ. ಪರಮಾತ್ಮ, ಬಂಧ ವಿಮೋಚನ ಮಾರ್ಗವ ನಡೆಯದೆ ಸೋದನೆಯೇ ಸಾಪ ಪಾಪ
ಜನ್ಮದ ರಾಸ್ಯದ ಅಂತರವರಿತು ಜನುಮದಾತೆಯ ನಿರ್ಭಯವರಿತು ಕೃಷ್ಣ ಕೃಷ್ಣ ಪರಮಾತ್ಮ ಜನ್ಮದ ರಾಸದ ಅಂತರವರಿತು ಜನ್ಮದಾತೆಯ ನಿರ್ಭಯವರಿತು ಜೀವಿಸಲೇ ಪರಿ ಸಹಚರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಚರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಸೋದನೆಯೇ ಸಾಪ ಪಾಪಿ ಆಗಿ ಪರಿತಾಪಗಿರಾದೆ ದೇವಾ ಸೋದನೆಯೇ ನಿದು ವಿಧಿ ಸಾಪ ವಿಧಿ ಸಾಪ ವಿಧಿ ಪರಮಾತ್ಮ ಪಾಂಡವರು ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದ ಪ್ರಾರ್ಥವು ಉಂಟಾಗದಿಲ್ಲವೇ ದೇವ? ಕರ್ಣ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ಪಾಂಡು ಕುವರರ ಸೇರಿತೆ ನೀನು ಪರಮಾತ್ಮ. ಪಾಂಡು ಕುವರರ ಸೇರಿತೆ ನೀನು ಕರೆಯಲು ಪೊರೆ ಧರ್ಮದಲ್ಲಿರುತ್ತ ಕರೆಯಲು ಪೊರೆ ಧರ್ಮದಲ್ಲಿರುತ್ತ ಅನುಜರ ಸೇರೆ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ಈ ಬಾಳೈ ಈ ಬಾಳೈ ಸುರಚಿರ ಶರದರ ಶರಣರ ಪೊರೆವನೆ ಕಣ ಸುರಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ ದಾನ ಶೂರನೆಂಬ ನಾಂತಿಹ ಬಿರುದ ದಾನ ಶೂರನೆಂಬ ನಾಂತಿಹ ಬಿರುದ ಬರಸಿ ಗಾಣಿಜ ಹೊರಗುಣಶೀಲ ಪರಮಾತ್ಮ ಬರಸಿ ಗಾಣಿಜ ಹೊರಗುಣಶೀಲ ಪರಯುಧ ಪ್ರೇಮಿ ಸುಕೃತಗಾಮಿ ಪರಯುಧ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಪರಮಾತ್ಮ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವನೆ ಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ ಅಲಿಸುವೀರ
ಕರ್ಣ, ಪರಮಾತ್ಮ. ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲು ಸತ್ಯಕ್ಕೆ ಸಹಜವಾದ ಆಧಾರವೂ ಬೇಡವೇ ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶಗಳನ್ನು ಪಡೆದಳು. ಅವುಗಳು ಫಲಿಸುತ್ತವೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಪಠಿಸಿದಳು. ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಕರ್ಣ, ಈಗ ನೀನು ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗಿ ಅದರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡಿರುವ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಈ ಹಾಡಿಸುತ್ತಿರುವರಲ್ಲ, ಅವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿಯದೆ ದೇವ? ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೆ ಆಗಲಿ, ನಿನ್ನ ಸಹೋದರರಾದ ಪಾಂಡವರಿಗೆ ಆಗಲಿ ನಿನ್ನ ಜನ್ಮ ರಹಸ್ಯವು ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಬಹುದು. ಅವನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೆಂದು ಹಂಬಲಿಸುತ್ತಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾನೆ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯಿ ಮಹಾಮಯಿ ಮೂರ್ತಿಗಳಾದ ನಕುಲ ಸಹದೇವನು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾತೃ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ದಶನಾಮಗಳಿಂದಲೂ ಕೂಡಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಹೆದ್ದಕ್ಕೆ ನಿಂತರೂ ಸಹ ಅಪಜಯವನ್ನೇ ಹೊಂದದ ನನಗೆ ಪರಮವೈರಿ ಎನಿಸಿದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಭೂಮಿ ಮೇಲೆ ಬಿದ್ದಿ ರಕ್ತದ ಮಡಿವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪೋಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪಮಾನದ ಔರುತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ಏತೆ ಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟವು ಪ್ರಾಪ್ತವಾಗಿತ್ತು. ಪಾಪಿ ಕರ್ಣ, ಪಾಂಡು ಪುತ್ರರಾಗಿ ಜನಿಸಿ ಪಾಂಡುವ ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರು ನಾ ಕೊಲ್ಲಲೇ.
ಪುರದೋಳ್ ತಮ್ಮಂದಿರನ್ನ ಕೊಲ್ವುದೇ ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರನು ಈ ದೊರೆಯೋಳ್ ಸುಖ ಸಂಪತ್ತಿನಿಲ್ ಬಾಳ್ವನೇ ಪಾರ್ಥನ ಕೊಂಡವಂ ಕಹಿದು ಛಲದಿಂಪಾರ್ಥನ ರುಂಡವಂ ಕಡಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಸರಕೆನ ತುತ್ತಾಗಲೇ ನಾ ಸಾಯಲೇ ಐವರ ಕಾಂತೆ ಎನಿಸಿದೆ ಜಾದೆ ಐವರ ಕಾಂತೆ ಎನಿಸಿದೆ ಜಾದೆ ಕಳೆದ ಪರಿಭವ ಸವಿಸಿದೆ ಜೀವ ವಾಸುದೇವ ಕಳೆದ ಪರಿಭವ ವಾಸುದೇವ ದೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಗತಿಯಾರು? ನನ್ನ ಪತಿಗಳಾದರು ನನ್ನನ್ನೊಂದು ಭೋಗದ ವಸ್ತುವಿನಿಂದ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ಆ ದುರುಳದು ಶಾಸನಿಂದ ಅಪಮಾನಗಳಾದರು. ರಾಜನಗರನ್ನು ತ್ಯಜಿಸಿ ಅನಾಥ ಭಿಕ್ಷುಕಿಯಿಂದ ಕಾಡಿನಿಂದ ಗಾಡಿಗೆ ಅಲದದ್ದು ಆಯಿತು. ಕೀಚಕನ ಭಂಗವನ್ನು ಸಹಿಸಿದನು. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಅದೇನನ್ನು ಬರೆದಿರುವೆ? ಇವಳೊಡನೆ ನನ್ನ ಮನದಾಳದ ನಾಲ್ಕಾರು ಮಾತುಗಳನ್ನಾಡಿ ಸಂತೋಷಪಡಿಸೋಣವೆಂದರೆ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಇರಲಿ ದೇವಿ, ಏಕೆ, ಏನಾಯಿತು? ಶಾಂತೆ ಶಾಂತೆ ವರದೀರಳಾಗಿ ವರ ಪತ್ನಿಯಾಗಿ ಮರುಗಲ್ಲೇ ಶಾಂತೆ ಶಾಂತೆ ವರದೀರಳಾಗಿ ವರ ಪತ್ನಿಯಾಗಿ ಮರುಗಲ್ಲೇ ಮರುಗಲ್ಲೇ ತಕ್ಕೆ ಮರು ಪುತ್ರರ ಪತ್ನಿಯಾಗಿ ನೀನು ಒಂದು ಪುತ್ರರ ಪತ್ನಿಯಾಗಿ ನೀನು ಚಂದದಿಂದ ಕಡುಕೋಪದಿಂದ ದುರುಕುಗಳಿಗೆ ನೀ ಕೋಮಲಾಂಗಿಯೇ ಕಡುಕೋಪದಿಂದ ದುಡುಕುವ ಏಕೆ ಕೋಮಲಾಂಗಿಯೇ ಶಾಂತೆ ಶಾಂತೆ ವರದೀನಲಾಗಿ ವರ ಪತ್ನಿಯಾಗಿ ಮರುಗಲ್ಲೇ ತಕ್ಕೆ ಮರುಗಲ್ಲೇ ತಕ್ಕೆ ಓ
ಪಾಂಚಾಲಿ ಏಕೆ ಏನಾಯಿತು? ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣವೇ ಇರುವುದು. ನೀವಾದರೂ ಪುರುಷರು ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅವರ ಮೇಲೆ ತಕ್ಕ ಪ್ರತಿಕಾರವನ್ನು ತೀರಿಸಿಕೊಳ್ಳುವೆ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರ ಆತ್ಮ ಗೌರವಗಳನ್ನು ರಕ್ಷಿಸಲು ಅನ್ಯರ ಆಶ್ರಯವೇ ಬೇಕು. ಹೇ ವಿಧಾತ, ಇಂತಹ ಅಪರಾಧಿಯನ್ನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ನೀನು? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ಬನವಾಸದಲ್ಲಿ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲಬೇಕೆಂದು ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೆ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಏಕೆ ರೋದಿಪೆ ತರುಣಿ ಮಣಿಯನಿ, ಏಕೆ ರೋದಿಪೆ ದೇವ, ಏಕೆ ರೋದಿಪೆ ತರುಣಿ ಮಣಿಯನಿ, ಏಕೆ ರೋದಿಪೆ. ಬಿಡು ಬಿಡು ನಿಂದ ಯಾಳನ ಬಗೆಯುವೆ ಪಡು ಕೊರವಣನ, ಬಿಡು ಬಿಡು ನಿಂದ ಯಾಳನ ಬಗೆಯುವೆ ಪಡು ಕೊರವಣನ, ಮುಗ್ಧಳಾಗದೆ ಚಿಂತೆಯ ಬಿಡುನೆ, ಮುಗ್ಧಳಾಗದೆ ಚಿಂತೆಯ ಬಿಡುನೆ, ಏಕೆ ರೋದಿಪೆ ತರುಣಿ ಮಣಿಯನಿ, ಏಕೆ ರೋದಿಪೆ. ಅಗ್ರದಾಗೆ ವೀರಿ ಶೀಘ್ರ ಕುರುಕುಲ ಸೇರಿ, ಅಗ್ರಜನಾಗೆ ಮೀರಿ ಶೀಘ್ರ ಕುರುಕುಲ ಸೇರಿ ಭಕ್ತಿಸುವೆ ಮತಾಂಧಗಳರ, ಭಕ್ತಿಸುವೆ ಮತಾಂಧಗಳರ, ಮುಗ್ಧಳಾಗದೆ ಚಿಂತೆಯ ಬಿಡನೆ, ಮುಗ್ಧಳಾಗದೆ ಚಿಂತೆಯ ಬಿಡನೆ, ಏಕೆ ರೋದಿಪೆ ತರುಣಿ ಮಣಿಯನಿ, ಏಕೆ ರೋದಿಪೆ.
ಒಂದು ದಿನದ ಈ ಅವಿವೇಕದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಪ್ರಿಯತಮೇ, ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಅದರಲ್ಲಿ ಈ ದಿನ ನೀನೇಕೆ ಈ ರೀತಿ ಇರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸಿ, ಅದರಿಂದ ಆಗುವ ಪ್ರತಿಫಲವಾದರೆ ಏನು? ತಾವು ಎಷ್ಟೇ ಆಗಲಿ ಅಣ್ಣನ ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು. ಈ ದಿವಸ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಳು. ಅವಳು ನನ್ನನ್ನೇ ನೋಡುತ್ತಾ, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತರನ್ನು ಕಳುಹಿಸಿರುವರು, ಇನ್ನೇನು ಸಂಧಿಯಾಗುವುದು, ಆದರೂ ಈ ನಿನ್ನ ಬಿಚ್ಚದ ಮುಡಿಯನ್ನು ಮುಡಿಗಟ್ಟೆ ಪಾಂಚಾಲಿ ಎಂದು ಹೇಳುತ್ತ ನನ್ನನ್ನೇ ಅಪಹಾಸ್ಯ ಮಾಡಿದಳು ಸ್ವಾಮಿ. ಪಾಂಚಾಲಿ, ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಯಾರು ರಾಯವರಕ್ಕೆ ಹೋದವರು? ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆರ ವಿಲಾಸ ವಿಭ್ರಮಗಳಲ್ಲಿ ಅಗ್ರನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ನಾನು ಎಷ್ಟೇ ಆಗಲಿ ನಿಮ್ಮ ಧರ್ಮ ಪತ್ನಿ ಅಲ್ಲವೇ? ಸತ್ಯ ಅಲ್ಲವೇ? ಅಲ್ಲ. ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ, ಬಾಪು, ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ. ಸಮಯ ಗುರುಕುಲಾದ ಮರ ಕೆಣಕು ತರಣದ ಕುರುವಂಶವನೇ ನಾಶವಗೈವೆ. ಗುರುಕುಲಾದ ಮರ ಕೆಣಕು ತರಣದ ಕುರುವಂಶವನೇ ನಾಶವಗೈವೆ. ಚಿಂತಿಸದಿರು ನೀನು ಪದಕುವರಿಯ, ಚಿಂತಿಸದಿರು ನೀನು ಪದಕುವರಿಯ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ. ಸಮಯ ಪರಿಭವ ಮರತಿಹನೇನ, ದೈದ ಶಪಥವ ನಡೆಸದ ಬಿಡನ. ಸಮಯ ಪರಿಭವ ಮರತಿಹನೇನ, ದೈದ ಶಪಥವ ನಡೆಸದ ಬಿಡನ. ದುರುಳದು ಚಾತನ ಮೊದಲದು ಬಗೆದು, ದುರುಳದು ಶಾಸನ ಮೊದಲನ್ನು ಬಗೆದು, ರಣದಲ್ಲಿ ದುರುಳರ ಶಿರಸದಿಡುವೆ. ರಣದಲ್ಲಿ ದುರುಳರ ಶಿರಸದಿಡುವೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು,
ನಾನೇ ಮುದ್ದಾಡುವೆನು ಬಾಲೆ. ಸಮಯವಿದೆ ದೇವಿ ಶೃಂಗಾರಕ್ಕೆ ಆ ಪ್ರಾಣೇಶ್ವರಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮತಿಯ ಮನಗೆ ವಿರವಿರ ಭ್ರಮತಿಯ ಮನಗೆ ವಿರವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಮನಮುಧಿಸುವ ಮಧು ಹಾಸ್ಯ ವಿಲಾಸ್ಯ ಮನಮುಧಿಸುವ ಮಧು ಹಾಸ್ಯ ವಿಲಾಸ್ಯ ಗೌರವ ಶಿರವ ಧರೆಯಳು ನೀನು ಆ ದೇವಿ ಭಾಗ್ಯ ಯಾವಾಗಿಯೂ ಗೌರವ ಶಿರವ ಧರೆಯಳು ನೀನು ಪ್ರಾಣೇಶ್ವರ ಪ್ರಾಣೇಶ್ವರಿ ಸ್ವಾಮಿ ಪ್ರಿಯತಮೆ ಪ್ರಾಣಕಾಂತ ಪ್ರಾಣಕಾಂತೆ ಚೆಲ್ಲುತ್ತ ಸೇರುವೆ ಆ ಪ್ರಿಯ ಪ್ರಿಯತಮೆ ಆಗ ಆಗ ಯಾವಾಗ ಆಗ ಯಾವಾಗ ಆಗ ಯಾವಾಗ ಅದೇ, ಆ ಕೌರವರ ಶಿರವನ್ನು ತಾವು ಭೂಮಿಗೆ ಉರುಳಿಸಿದಾಗ ಹಾ ಅಲ್ಲವೇ? ದೇವಿ. ಆ. ಚೆಲ್ಲುತ್ತ ಸೇರುವೆ ಕಾಂತೆಯನೇ. ಚೆಲ್ಲುತ್ತ ಸೇರುವೆ ಕಾಂತೆಯನೇ. ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮತೆಯ ಮನಗೆ ವೀರವಿರಾಮ ಭ್ರಮತೆಯ ಮನಗೆ ನೀರವಿರಾಮ ಸಮಯವಿದೆ ಪ್ರಿಯತಮ ನಿಮಗೆ ನೆನಪಿರುವುದೇ ಇಲ್ಲವೇ ನೆನಪಿರು ಇಲ್ಲವೇ ಇಲ್ಲ ಇಲ್ಲ ಹಿಂದೊಂದು ದಿನ ಈ ಬಿಚ್ಚದ ಕೇಶರಾಶಿಯನ್ನು ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಲಿಲ್ಲವೇ ಸ್ವಾಮಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯವನ್ನು ಕೇಳಲು ಅಪೇಕ್ಷಿಸಿರುವೆಯಾ ಪಾಂಚಾಲಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆಯಾ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಆಹಾ. ಈ ಪ್ರಚಂಡ ಭೀಮ ಹೌದು ಹೌದು ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ ಇಚ್ಛಿಸಿದರೇನು ತಾವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ ಪಾಂಚಾಲಿ ನನ್ನನ್ನು ಕೆರಳಿಸಬೇಡ ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಆಹಾ ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತೇನೆ ಧರ್ಮ ಪ್ರಯಾಣಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸುವುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಮಾತಾಲೆ ಕೊಳ್ಳ ಕೌರಮ್ಮನ ಬಾಳಿಗೆಡುತ್ತದೆ ತಾಳು ತಾಳು ನೀಸು ಮಮತಿಯೇ ಕೊಳ್ಳ ಕೌರಮ್ಮನ ಬಾಳಿಗೆಡುತ್ತದೆ ತಾಳು ತಾಳು ನೀಸು ಮಮತಿಯೇ ಸೈರಿಸೆ ಈ ಪರ್ಯನು ದುರದೊಳು ಸೈರಿಸೆ ಈ ಪರ್ಯನು ಮಾತಾಲೆ ದುರ್ದಳಿಗಲೇ ಕುರುಕುರವೆಲ್ಲವ ಸದಬಡೆಯುವನ ಕಾಂತೆಯೇ ದುರ್ದಳಿ
ನಾನೀಗಲೇ ಗುರುಕುಲವೆಲ್ಲ ವಸತ ಪಡೆಯುವೆನ ಕಾಂತರೆ ದುರುಳ ಕೌರವರ ತೆಗೆದು ಬಗವೆನ ದುರುಳ ಕೌರವರ ತೆಗೆದು ಬಗವೆನ ಕೈದಿ ಕೈದಿ ಪರ್ಯನೋ ದುರದೊಳು ಕೈದಿ ಕೈದಿ ಪರ್ಯನೋ. ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸತ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದ. ಈ ಸಾರಿ ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಭೀಮನ ಕೋಪವನ್ನು ಶಪನ ಮಾಡುವುದೇ ನಮಗೆ ಕಷ್ಟ ಸಾಧ್ಯವಾಗಿದೆ. ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಒಂದು ಮಾತನ್ನು ನಿಮಗೆ ತಿಳಿಸಬೇಕೆಂದಿದ್ದನು. ಆದರೆ ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಮಾಡಿದ. ಈ ಅಪಮಾನವು ನಿಮಗೆ ಸಹ್ಯವಾಗಿರುವುದು. ಚೇಚೆ, ಆದರೆ ಇನ್ನೊಂದು ಗಳಿಗೆಯೂ ಸಹ ನಾನು ಸಹಿತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲರು. ಆದರೆ ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ. ಪಾಂಚಾಲಿಯ ಬಿಡುಡಿ ಶಾಪವು ಸಂಧಾಕರ ನರಳಿಸದಿರು ತಾಳಿದವನು ಮುಂದೆ ಮಾಡಿದವನು ಎಂಬ ತಾಳಿದವನು ಮುಂದೆ ಮಾಡಿದವನು
ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಅಗ್ರ ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ದೇವಿ, ಮಾನ್ಯನೇ ಮಾನದ ವೇದನೆ ಸಮಯವಿನೆಂದರಿದೆಯ ಕರುಣೆ ಏತಕ್ಕೆ ಇದು ಗುಡವೋ. ಮಾನ್ಯನೇ ಮಾನದ ವೇದನೆ ಸಮಯವಿನೆಂದರಿದೆಯ ಕರುಣೆ ಏತಕ್ಕೆ ಇದು ಗುಡವೋ. ಧರ್ಮದ ನೆಮ್ಮಯ ನಿರ್ಮಲ ಭ್ರಾತೃ, ಧರ್ಮದ ನೆಮ್ಮಯ ನಿರ್ಮಲ ಭ್ರಾತೃ ಮೀರುವುದನುಚಿತ ಪರಿಚಿತವೇ ನುಡಿಯ. ಮೀರುವುದನುಚಿತ ಪರಿಚಿತವೇ ನುಡಿಯ. ಸೈಪದು ಮನದನು ಸೈಪದು ಮನದನು ತಾಪವದರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯವು ಪರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯವು ಪರಗಲು ಸರಿ. ಸಾಕ್ಷಿನಿ ಅರಿಯದೆ ಈ ಪರಿ, ಸಾಕ್ಷಿನಿ ಅರಿಯದೆ ಈ ಪರಿ ಏಕೆಂದು ನೀನು ವಿಕೋಪವಿರುವೆ, ಏಕೆಂದು ನೀನು ವಿಕೋಪವಿರುವೆ. ಮಾಲಿನಿ ಮಾನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ಕರುಣೆ ಏತಕ್ಕೆ ಇದು ಗೊಡವೋ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದೇ ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮ್ಮೆಲ್ಲಿನ ಉಚಿತವೆನಿಸ್ಬಾಮಿ. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರಾದ ನಮ್ಮ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದು ನೀನಿನ್ನೂ ತಿಳಿದಿಲ್ಲ. ಹಿಂದೂಗಳು ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುತ್ತೇನೆ ದೇವಿ. ಏನಿ ಕೋಲಾಹಲ? ಪರಮಾತ್ಮ, ಪಾಂಡವರ ಪ್ರಣವಗಳನ್ನು ಸ್ವೀಕರಿಸುವುದೇವ. ವಿಜಯಶಾಲಿಯಾಗ ಧರ್ಮಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವನ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರವು ನಡೆಯುತ್ತೆ ಪರಮಾತ್ಮ. ಓಹೋ, ನಡೆಯಿತು ಧರ್ಮನಂದನ. ಅರ್ಜುನ, ಪಾಂಚಾಲಿ ಎನ್ನಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಂತವರ ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ನಡೆಯಿರಿ ಸ್ವಾಮಿ, ಅಣ್ಣನ ಮಾತುಗಳಾದರೂ ಮುಗಿಯಲಿ. ಪಾಂಚಾಲಿ, ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಸಹ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು.
ನಾನಿನ್ನು ತಡೆಯಲಾರೆ ಶ್ರೀಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕೆ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆತಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮಗೈವರಿಗೂ ಸೀರೆಯನ್ನುಡಿಸಲು ಅವನಿಸುತ್ತಿರುವೆಯಾ? ಯಾದವಾಗ್ರಣಿ, ಪಾಂಡುಪುತ್ರನ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಮಾಧಾನ ಬೇಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ವಾಸುದೇವ, ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನೀವು ಕಳಿಸಿರುವ ಸಂದೇಶವನ್ನು ತಿಳಿಸಿದ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದವರುಗಳು ಒಪ್ಪಿದರು. ಆ ದುರ್ಯೋಧನ ಆತನು ಸಹ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷವರ್ತಿನ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇನಿ, ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಬಹುದು. ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿಯೂ ವಿಡಂಬಾಪದಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆನಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಮಾತಾಡುತ್ತಾನೆ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವೆನು. ಏನು ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಹೇಳು, ಏನೋ ಸಂದೇಶ? ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿಕೊಂಡು ಕುಳಿತುಕೋ. ವಾಸುದೇವ, ನಿಂತಿದಂತೆಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದೂ ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ. ಭೀಮಸೇನ, ಬೆಳೆಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಾ ಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತುಗಳನ್ನು ನಾನಿಂದಾದ್ರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ಇದು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸು. ನನಗೀಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಆತ್ಮರು? ಮತ್ತಿನ್ಯಾರಿಗೆ ಸಾಧ್ಯ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಂಕಾರಿಯಾದ ದುಶ್ಯಾಸನನು ಇಂತಹ ಸಾಹಸ ಮಾಡಿದನು.
ಇಂತಹ ಸಾಹಸ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವ ಈ ರೀತಿ ಅಪಮಾನ ಮಾಡಿದ್ದೇನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ತುಡುಕುತ ನುಡಿದ ಗೌರವನು ಹಿಡಿಂಬಾಪತಿಯೇ ಕೇಳು. ತುಡುಕುತ ನುಡಿದ ಗೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗಲೇ ಕೊಡೆ ರಾಜ್ಯ. ಕಡೆಗೂ ಯೋಧವಾಗೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಬಿಡೆನು, ಭೀಮನಿಗೊಂದು ಊರನ್ನು ಕೊಡೆನು. ಐವರಿಗೈದು ಗ್ರಾಮವ ಬಿಡೆನು, ಭೀಮನಿಗೊಂದು ಊರನ್ನು ಕೊಡುವೆನು. ರಾಜ್ಯವ ನಾನು ಪಡೆದಾಗ ಎಂದ ಕೊಡುವೆನು. ರಾಜ್ಯವ ನಾನು ಪಡೆದಾಗ ಎಂದ ತುಡುಕುತ ನುಡಿದ ಗೌರವನು ಹಿಡಿಂಬಾಪತಿಯೇ ಕೇಳು. ಹಿಡಿಂಬಾಪತಿಯೇ ಕೇಳು. ಹಿಡಿಂಬಾಪತಿಯೇ ಕೇಳು. ನೀವು ಸಂಧಿಯನ್ನೇ ಅಪೇಕ್ಷಿಸುವುದಾದರೆ ಅದು ದೊರಕುವುದೊಂದೇ ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಈ ಸಂಘರ್ಷಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ ಮಾತ್ರ. ಪರಮಾತ್ಮ, ತಮಗೆ ತಿಳಿದಿರುವಂತೆ ನಾವು ಯುದ್ಧಕ್ಕೆ ಅಪೇಕ್ಷೆ ಪಟ್ಟವರದಲ್ಲ. ಸರ್ವ ಪ್ರಯತ್ನಗಳನ್ನು ವಿಫಲವಾಗಿ ಮುಂದೆ ನಮಗೊದಗಿರುವುದು ಯುದ್ಧ ಮಾತ್ರ. ಪರಮಾತ್ಮ, ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು. ಪರಮಾತ್ಮ, ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸಿದೆ? ಓ ಶಾಂತಿ ದೂತರು, ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸಿದೆ? ನಾಟ್ಯ ಮಯೂರಿ, ವಾಸುದೇವ, ಮುಕುಂದ, ಮುರಾರಿ, ಕೈಗಳನ್ನು ಕತ್ತರಿಸಿದ್ದು ನೀನೇ ಇಲ್ಲವೇ? ನೀನಾದರೂ ನನ್ನ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಕಪಟ ನಾಟಕ ಸೂತ್ರಧಾರಿ, ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸುತ್ತೇನೆ. ಎಲ್ಲರೂ ಕೇಳಿರಿ, ಈಗ ಈ ಪ್ರಚಂಡ ಭೀಮನ ವೀರ ಪ್ರತಿಜ್ಞೆಯನ್ನು. ದುರ್ಗೌರವರನ್ನು ಮರಣಗೊಳಿಸದೆ ಕೈಯಲ್ಲಿರಲಿರುತ್ತದೆ. ದುರ್ಗೌರವರನ್ನು ಮರಣಗೊಳಿಸದೆ ಕೈಯಲ್ಲಿರಲಿರುತ್ತದೆ. ನರದವರ ರಕ್ತಪಾನ ಮಾಡುತ್ತದೆ. ನರದವರ ರಕ್ತಪಾನ ಮಾಡದಿರಲೇ. ಮುಡಿ ಮಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದವು ಮೆಟ್ಟಿಕೊಳ್ಳುವೆ. ಪಟ್ಟಿಯ ಮುಡಿ ಮಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದವು ಮೆಟ್ಟಿಕೊಳ್ಳುವೆ. ಗರ್ವದಿಗಳು ಕಟ್ಟಿದವನ ಕುಟ್ಟಿಕೊಳ್ಳುವೆ, ಕಡೆಗಳು ಕುಟ್ಟಿಕೊಳ್ಳುವೆ. ಗರ್ವದಿಗಳು ಕಟ್ಟಿದವನ ಕುಟ್ಟಿಕೊಳ್ಳುವೆ, ಕಡೆಗಳು ಕುಟ್ಟಿಕೊಳ್ಳುವೆ. ದುರ್ಗೌರವನ್ನು ಮರಣಗೊಳಿಸ
ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಭಯಂಕರವಾದ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರಳ ದುಶ್ಯಾಸನನ ಭಕ್ತ ಸ್ಥಳವನ್ನು ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸಿದನು. ನಂತರ ಆದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ಕೆಡವಿ ತನ್ನ ಎಡಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.